ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಪ್ಲೇಟ್ಲೆಟ್ ಕೌಂಟ್ನ ನಿಮ್ಮ ದೇಹದಲ್ಲಿ ಕಡಿಮೆ ಇದ್ದರೆ ಅದನ್ನು ಹೇಗೆ ಹೆಚ್ಚು ಮಾಡ್ಕೊಳ್ಳೋದು, ಯಾವ ರೀತಿಯ ಆಹಾರಗಳನ್ನು ಸೇವಿಸೋದ್ರಿಂದ ನಮಗೆ ನ್ಯಾಚುರಲಾಗಿ ಒಂದು ಪ್ಲೇಟ್ಲೆಟ್ ಸಂಖ್ಯೆನ ಹೇಗೆ ಹೆಚ್ಚಿಸ್ಕೋಬೋದನ್ನು ಒಂದು ಮಾಹಿತಿನ ನೀಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಕೇಳ್ತೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ ರಕ್ತದಲ್ಲಿ ಪ್ಲೇಟ್ಲೆಟ್ಗಳಿದ್ದು ಅವುಗಳ ಸಂಖ್ಯೆಯಲ್ಲಿನ ಏರಿಕೆ ಅಥವಾ ಇಳಿಕೆ ಗಮನಾರ್ಹ ಆರೋಗ್ಯ ಸಮಸ್ಯೆಗಳನ್ನು ತಂದುಕೊಡುತ್ತದೆ. ಕಡಿಮೆ ಪ್ಲೇಟ್ಲೆಟ್ ಎಣಿಕೆಯನ್ನು ಥ್ರಾಂಬೋಸೈಟೋಪೆನಿಯಾ ಎಂದು ಕರೆಯಲಾಗುತ್ತದೆ. ಮಾನವ ರಕ್ತವು ಮೂಲಭೂತವಾಗಿ ಎರಿಥ್ರೋಸೈಟ್ಗಳು, ಲ್ಯೂಕೋಸೈಟ್ಗಳು, ಥ್ರಾಂಬೋಸೈಟ್ಗಳು ಮತ್ತು ಪ್ಲಾಸ್ಮಾ ಎಂಬ 4 ಘಟಕಗಳಿಂದ ಕೂಡಿದೆ. ನೀವು ಕಡಿಮೆ ಪ್ಲೇಟ್ಗಳನ್ನು ಹೊಂದಿದ್ದರೆ ಪಪ್ಪಾಯ ಮತ್ತು ಡಾರ್ಕ್ ಚಾಕ್ಲೇಟ್ಗಳಂತಹ ಕೆಲವು ಆಹಾರಗಳನ್ನು ಸೇವಿಸುವ ಮೂಲಕ ನಿಮ್ಮ ಪ್ಲೇಟ್ಲೆಟ್ ಸಂಖ್ಯೆಗಳನ್ನು ನೈಸರ್ಗಿಕವಾಗಿ ಹೆಚ್ಚಿಸಬಹುದು. ರಕ್ತದ ಪ್ಲೇಟ್ಲೆಟ್ ಸಂಖ್ಯೆಗಳನ್ನು ಹೆಚ್ಚಿಸುವ 8 ಸೂಪರ್ ಆಹಾರಗಳನ್ನು ನಾನಿವಾಗ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಪಪ್ಪಾಯ ಎಲೆಗಳನ್ನು ಪ್ಲೇಟ್ಲೆಟ್ ಎಣಿಕೆ ಹೆಚ್ಚಿಸಲು ಬಳಕೆ ಮಾಡಲಾಗುತ್ತದೆ, ಏಕೆಂದರೆ ಅದರ ಸಾರಗಳು ಪ್ಲೇಟ್ಲೆಟ್ ಉತ್ಪಾದನೆಯನ್ನು ಉತ್ತೇಜಿಸುವ ಸಂಯುಕ್ತಗಳನ್ನು ಸಹ ಹೊಂದಿರುತ್ತವೆ. ಪಪ್ಪಾಯ ಎಲೆಯ ಸಾರವು ಒಟ್ಟಾರೆ ರಕ್ತ ಉತ್ಪಾದನೆಗೆ ಅತ್ಯುತ್ತಮವಾಗಿದೆ ಮತ್ತು ಪ್ಲೇಟ್ಲೆಟ್ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಎಲೆಗಳ ಸಾರವನ್ನು ಮೀಡಿಯಂ ಉರಿಯಲ್ಲಿ 15 ನಿಮಿಷಗಳ ಕಾಲ ನೀರಿನಿಂದ ಕುದಿಸಿ ಮತ್ತು ನೀರು ಅರ್ಧಕ್ಕೆ ಬರುವವರೆಗೂ ಕಾಯಿಸಿ. ಈ ಒಂದು ಎಲೆಯ ಸಾರವನ್ನು ದಿನಕ್ಕೆ 2 ಬಾರಿ 2 ಟೀ ಸ್ಪೂನಷ್ಟು ತಗೊಳ್ಳೋದ್ರಿಂದ ನಿಮ್ಮ ಒಂದು ಪ್ಲೇಟ್ಲೆಟ್ ಕೌಂಟ್ಗಳು ಗಣನೀಯವಾಗಿ ಹೆಚ್ಚಳವಾಗುತ್ತೆ. ನೆಕ್ಸ್ಟು ಬೀಟ್ರೂಟ್. ರಕ್ತವನ್ನು ಹೆಚ್ಚಿಸುವ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾದ ಬೀಟ್ರೂಟ್ ಕಬ್ಬಿಣ, ಫೋಲೇಟ್ ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತೆ. ಇದು ಪ್ಲೇಟ್ಲೆಟ್ ಸಂಖ್ಯೆಯನ್ನು ಹೆಚ್ಚಿಸಲು ಸಹ ತುಂಬಾ ಸಹಾಯವನ್ನು ಮಾಡುತ್ತೆ. ಸೊ ದಿನನಿತ್ಯ ಅಂದರೆ ವಾರದಲ್ಲಿ 2 ಸಲ 3 ಸಲ ನೀವು ಬೀಟ್ರೂಟ್ನ ತಗೊಳ್ಳೋದ್ರಿಂದ ಒಂದು ಪ್ಲೇಟ್ಲೆಟ್ ಕೌಂಟ್ನ ನೀವು ಹೆಚ್ಚಳ ಮಾಡ್ಕೋಬೋದು. ನೆಕ್ಸ್ಟು ಹಸಿರು ಸೊಪ್ಪುಗಳು. ಎಲೆಗಳ ತರಕಾರಿಗಳಾದ ಎಲೆಕೋಸು ಮತ್ತು ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ ಕೆಯ ಉತ್ತಮ ಮೂಲಗಳಿವೆ ಮತ್ತು ರಕ್ತದಲ್ಲಿ ನಿಮ್ಮ ಪ್ಲೇಟ್ಲೆಟ್ ಎಣಿಕೆಯನ್ನು ಕಡಿಮೆಯಾದಾಗ ಇದನ್ನು ಡಾಕ್ಟರ್ಗಳು ಶಿಫಾರಸು ಮಾಡ್ತಾರೆ. ವಿಟಮಿನ್ ಕೊರತೆಯು ತಡವಾದ ಹೆಪ್ಪುಗಟ್ಟುವಿಕೆ ಕಾರಣವಾಗುತ್ತದೆ. ಇದು ದೇಹಕ್ಕೆ ಮತ್ತು ಅದರ ಗುಣಪಡಿಸುವ ಪ್ರಕ್ರಿಯೆಗೆ ಅನಾನುಕೂಲ ಪರಿಸ್ಥಿತಿಯಾಗಿದೆ. ಆದ್ದರಿಂದ ಹಸಿರು ಎಲೆಗಳ ತರಕಾರಿಗಳ ರೂಪದಲ್ಲಿ ವಿಟಮಿನ್ ಕೆಯನ್ನು ಆರೋಗ್ಯಕರ ಪ್ರಮಾಣದಲ್ಲಿ ಸೇವಿಸಲು ಸಹ ಡಾಕ್ಟರ್ ನಿಮಗೆ ಸಲಹೆಯನ್ನು ನೀಡುತ್ತಾರೆ. ಇದರಿಂದ ನೀವು ದಿನನಿತ್ಯದಲ್ಲಿ ವಾರದಲ್ಲಿ 3 ದಿವಸ 4 ದಿವಸಲೂ ಸಹ ನೀವು ಪ್ರತಿನಿತ್ಯವೂ ಸಹ ನೀವು ಹಸಿರು ಸೊಪ್ಪುಗಳನ್ನು ಸೇವಿಸುವ ಮೂಲಕ ಪ್ಲೇಟ್ಲೆಟ್ ಕೌಂಟ್ನ ನೀವು ಹೆಚ್ಚಳ ಮಾಡ್ಕೋಬಹುದು. ನೆಕ್ಸ್ಟ್ ಯಾವುದು ಅಂದರೆ ಯಾವ ಒಂದು ಆಹಾರ ತಗೋಬೇಕು ಅಂದರೆ ಮೊಟ್ಟೆಗಳು. ವಿಟಮಿನ್ B12 ನಮ್ಮ ರಕ್ತ ಕಣಗಳನ್ನು ಆರೋಗ್ಯವಾಗಿಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ಮೊಟ್ಟೆ, ಯಕೃತ್, ಸಮುದ್ರ ಆಹಾರ ಮುಂತಾದ ವಿಟಮಿನ್ B12 ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಪ್ಲೇಟ್ಲೆಟ್ ಸಂಖ್ಯೆಯನ್ನು ಸಹ ನೀವು ಹೆಚ್ಚಳ ಮಾಡ್ಕೋಬಹುದು. ಮೊಟ್ಟೆಯನ್ನು ಸಹ ನೀವು ಡೈಲಿ ಪ್ರತಿನಿತ್ಯ ಸಹ ಸೇವನೆ ಮಾಡ್ಬೋದು. ಇದರಿಂದ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಆಗೋದಿಲ್ಲ. ನಿಮಗೆ ಒಳ್ಳೆ ವಿಟಮಿನ್ B12 ಮತ್ತು ಸಿಗೋದ್ರಿಂದ ನೀವು ಸ್ಟ್ರಾಂಗಾಗೂ ಇರ್ತೀರ, ಪ್ರೋಟೀನು ನಿಮಗೆ ಸಿಗೋದ್ರಿಂದ ನಿಮ್ಮ ಬಾಡಿ ಒಂದು ಸ್ಟ್ರಾಂಗಾಗಿ ಇರುತ್ತೆ. ನೆಕ್ಸ್ಟ್ ಯಾವುದು ಅಂದರೆ ಮಾಂಸ ಮತ್ತು ಚಿಕನ್. ಕೆಂಪು ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಗಳ ಉತ್ಪಾದನೆಗೆ ಕಬ್ಬಿಣವು ಅತ್ಯಗತ್ಯವಾಗಿರುತ್ತೆ. ಕಬ್ಬಿಣದ ಭರಿತ ಆಹಾರಗಳಲ್ಲಿ ಕೆಂಪು ಮಾಂಸ, ಕೋಳಿ, ಸಮುದ್ರ ಆಹಾರ, ಮಸೂರ, ಬೀನ್ಸ್, ಪಾಲಕ್ ಮತ್ತು ಬಲವರ್ಧಿತ ಧಾನ್ಯಗಳನ್ನು ಸೇವಿಸುವುದರ ಮೂಲಕ ಪ್ಲೇಟ್ಲೆಟ್ ಕೌಂಟ್ಗಳನ್ನು ನೀವು ಹೆಚ್ಚಿಸ್ಕೋಬಹುದು. ವಿಟಮಿನ್ ಸಿ ಭರಿತ ಆಹಾರಗಳು ಸೇವಿಸೋದ್ರ ಮೂಲಕ ಸಹ ನೀವು ಪ್ಲೇಟ್ಲೆಟ್ ಕೌಂಟ್ನ ಹೆಚ್ಚಿಸ್ಕೋಬಹುದು. ವಿಟಮಿನ್ ಸಿ ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕ ಗುಣಗಳನ್ನು ಹೊಂದಿದೆ. ಇದು ಪ್ಲೇಟ್ಲೆಟ್ಗಳಿಗೆ ಹಾನಿಯುಂಟು ಮಾಡುವ ದೇಹದಲ್ಲಿನ ಸ್ವತಂತ್ರ ರಾಡಿಕಲ್ಗಳನ್ನು ಎದುರಿಸಲು ಸಹಾಯ ಮಾಡುತ್ತೆ. ವಿಟಮಿನ್ ಸಿ ಭರಿತ ಆಹಾರಗಳನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ದೇಹದಲ್ಲಿ ಪ್ಲೇಟ್ಲೆಟ್ಗಳ ಉತ್ಪಾದನೆಯನ್ನು ಸುಗಮಗೊಳಿಸುತ್ತೆ ಎಂದು ಹೇಳಲಾಗುತ್ತೆ. ಕಿತ್ತಳೆ, ಕಿವಿ, ಕೋಸುಗಡ್ಡೆ,
ಪಾಲಕ್, ನಿಂಬೆಹಣ್ಣು ಮುಂತಾದ ಆಹಾರಗಳು ದೇಹಕ್ಕೆ ಅಗತ್ಯವಾದ ವಿಟಮಿನ್ ಸಿ ಅನ್ನು ಒದಗಿಸುತ್ತೆ. ಇದರಿಂದ ನೀವು ಗಣನೀಯವಾಗಿ ನೀವು ಇದನ್ನು ಸೇವಿಸ್ತಾ ಬರೋದ್ರಿಂದ ಪ್ಲೇಟ್ಲೆಟ್ ಕೌಂಟ್ಗಳು ಸಹ ನಿಮ್ಮ ದೇಹದಲ್ಲಿ ಹೆಚ್ಚಾಗ್ತಾ ಬರುತ್ತೆ. ನೆಕ್ಸ್ಟು ಕುಂಬಳಕಾಯಿ ಬೀಜಗಳು. ತಾಜಾ ಕುಂಬಳಕಾಯಿ ರಸವನ್ನು ದಿನಕ್ಕೆ 2 ಅಥವಾ 3 ಬಾರಿ ಸೇವಿಸುವುದರಿಂದ ಪ್ಲೇಟ್ಲೆಟ್ಗಳ ಬೆಳವಣಿಗೆಯಲ್ಲಿ ಬಹಳ ಒಂದು ಪ್ರಗತಿಯನ್ನು ಕಾಣಬಹುದು. ಕುಂಬಳಕಾಯಿಯು ವಿಟಮಿನ್ ಎಯ ಸಮೃದ್ಧ ಮೂಲವಾಗಿದೆ ಮತ್ತು ದೇಹದಲ್ಲಿನ ಜೀವಕೋಶಗಳಿಂದ ಉತ್ಪತ್ತಿಯಾಗುವ ಪ್ರೋಟೀನ್ಗಳ ನಿಯಂತ್ರಣವನ್ನು ಸಹ ಇದು ಸುಗಮಗೊಳಿಸುತ್ತೆ. ನೆಕ್ಸ್ಟು ಧಾನ್ಯಗಳು ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ. ಉದಾಹರಣೆಗೆ ಜೀವಸತ್ವಗಳು ಮತ್ತು ಖನಿಜಗಳು ನೈಸರ್ಗಿಕವಾದ ರಕ್ತದ ಪ್ಲೇಟ್ಲೆಟ್ ಸಂಖ್ಯೆಯನ್ನು ಹೆಚ್ಚಿಸಲು ನಿಮಗೆ ಸಹಾಯವನ್ನು ಮಾಡುತ್ತೆ. ಇದರಿಂದ ನಿಮ್ಮ ಒಂದು ದೈನಂದಿನ ಆಹಾರದಲ್ಲಿ ಸಾಧ್ಯವಾದಷ್ಟು ಧಾನ್ಯಗಳಿಂದ ಮಾಡಿರುವಂಥ ಆಹಾರಗಳನ್ನು ನೀವು ತಗೊಳ್ಳೋದ್ರಿಂದ ಸಹ ಪ್ಲೇಟ್ಲೆಟ್ ಕೌಂಟ್ಗಳನ್ನ ನೀವು ಹೆಚ್ಚಿಸ್ಕೋಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಆಹಾರವನ್ನು ನೀವು ಸೇವಿಸೋದ್ರಿಂದ ಪ್ಲೇಟ್ಲೆಟ್ ಕೌಂಟ್ನ ನೀವು ನಿಮ್ಮ ದೇಹದಲ್ಲಿ ನೈಸರ್ಗಿಕವಾಗಿ ಹೆಚ್ಚಿಸ್ಕೋಬೋದು. ಈ ಮಾಹಿತಿ ಏನಾದರೂ ನಿಮಗೆ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.